ಹರೇ ಶ್ರೀನಿವಾಸ. ಇವತ್ತು 2ನೇ ದಿನದ ಮಂಕುತಿಮ್ಮನ ಕಗ್ಗ ವಾಚನವನ್ನು ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಆತ್ಮವಿಸ್ತರಣ ಅನ್ನೋ ಭಾಗದಿಂದ ನಾನು 247ನೆಯ ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಅದು ಡಿ ವಿ ಜಿಯವರ ಈ ಪದ್ಯದ ಅರ್ಥ ಮತ್ತು ಪದ್ಯವನ್ನು ಹೇಳ್ತಾರೆ. ಮನದಿಂದ ಮನಕ್ಕೆ ಪಾರುವುದು ಬಾಳಿನುರಿಯ ಕಿಡಿ, ಮನೆಯಿಂದ ಮನೆಗೆ ಗಲೆವ ಗಾಳಿ ಹೊಗೆಯಂತೆ, ಮನುಜರ ಪರಸ್ಪರೋದ್ರೇಕ ಜಗದ ವಿಲಾಸ, ಮನವೇ ಪರಮಾದ್ಭುತವೋ ಮಂಕುತಿಮ್ಮ. ಮನದಿಂದ ಮನಕ್ಕೆ ಪಾರುವುದು ಬಾಳನುರಿಯ ಕಿಡಿ, ಮನೆಯಿಂದ ಮನೆಗೆ ಅಲೆವ ಗಾಳಿ ಹೊಗೆಯಂತೆ, ಮನುಜರ ಪರಸ್ಪರೋದ್ರೇಕ ಜಗದ ವಿಲಾಸ, ಮನವೇ ಪರಮೋದ್ಭುತವೋ ಮಂಕುತಿಮ್ಮ ಮಂಕುತಿಮ್ಮ. ಈ ಪದ್ಯದ ಭಾವಾರ್ಥವನ್ನು ಈ ರೀತಿ ಡಿ ವಿ ಜಿಯವರು ಹೇಳ್ತಾರೆ. ಒಂದು ಮನೆಯಲ್ಲಿ ಹೊತ್ತಿಸಿರುವ ಬೆಂಕಿಯ ಹೊಗೆಯು ಗಾಳಿಯಿಂದ ಬೀಸಲ್ಪಟ್ಟು ಇತರರ ಮನೆಗಳನ್ನು ಪ್ರವೇಶಿಸುವಂತೆ ಒಬ್ಬ ಮನುಷ್ಯನ ಜೀವನದ ಸಂಕಷ್ಟ, ನೋವು, ನಲಿವು ಇತ್ಯಾದಿಗಳು ಇತರರ ಮನಸ್ಸುಗಳನ್ನು ಅವನ ಮೂಲಕ ಪ್ರವೇಶಿಸುತ್ತವೆ. ಇವು ಅವರುಗಳು ಪರಸ್ಪರ ಉದ್ರೇಕಗೊಳ್ಳುವಂತೆ ಮಾಡುತ್ತವೆ. ಇವುಗಳೇ ಜಗತ್ತಿನ ವಿಲಾಸಗಳು. ಮನಸ್ಸು ತನಗೆ ಬೇಕಾಗಿರುವುದನ್ನು ಇತರರ ಮೂಲಕ ಸಾಧಿಸಿಕೊಳ್ಳುವುದಕ್ಕೆ ಒಂದು ಸಾಧನ. ಅದು ಪರಮಾತ್ಮನ ಸೃಷ್ಟಿಯಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾದ ಅದ್ಭುತ. ಅದನ್ನು ಸರಿಯಾಗಿ ಉಪಯೋಗಿಸಿಕೋ ಎಂದು ತಿಳಿಸಿರುತ್ತಾರೆ.